ಓಕೆ ಮಕ್ಕಳೇ, ತಮ್ಮೆಲ್ಲರೂ ಕೂಡ ಬೆಳಗಿನ ಶುಭೋದಯಗಳು. ಈ ದಿನ ನಾವು ವೃತ್ತಗಳ ಮುಂದುವರೆದ ಭಾಗವನ್ನು ನೋಡೋಣ. ನಾವು ಇಂದಿನ ತರಗತಿಯಲ್ಲಿ ಈ ವೃತ್ತಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಎರಡು ಪ್ರಮೇಯಗಳನ್ನು ಕಲಿತಿದ್ವಿ. ಒಂದನೇದು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದಂಥ ಸ್ಪರ್ಶಕಗಳು ಸಮನಾಗಿರುತ್ತವೆ ಅಂಥೇಳಿ. ಇನ್ನೊಂದು ಪ್ರಮೇಯ, ಒಂದು ವೃತ್ತಕ್ಕೆ ಎಳೆದ ತ್ರಿಜ್ಯವು ಆ ಸ್ಪರ್ಶ ಬಿಂದುವಿನಲ್ಲಿ ಸ್ಪರ್ಶಕಕ್ಕೆ ಯಾವಾಗಲೂ ಕೂಡ ಲಂಬವಾಗಿರುತ್ತೆ ಎನ್ನುವಂಥದ್ದನ್ನು ಕಲಿತಾ ಇದ್ವಿ. ಈ ದಿನ ವಿದ್ಯಾರ್ಥಿಗಳೇ ಆ ಎರಡೂ ಪ್ರಮೇಯಗಳ ಮೇಲಿನ ಲೆಕ್ಕಗಳನ್ನು ಅಭ್ಯಾಸ ಮಾಡ್ತಾ ಹೋಗೋಣ. ಮೊದಲನೇದು ಬಂದ್ಬಿಟ್ಟು ಈ ಥರ ಇದೆ ನೋಡಿ. 1 ರಿಂದ 3ರವರೆಗೆ ಸರಿಯಾದ ಆಯ್ಕೆಯನ್ನು ಆರಿಸಿ ಉತ್ತರವನ್ನು ಸಮರ್ಥಿಸಿ ಅಂತ ಇದೆ. ನಿಮಗೆ ಬೇಕಾಗಿರುವಂಥ ಪ್ರಶ್ನೆ, ಒಂದು ಬಿಂದು ಕ್ಯೂದಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕದ ಉದ್ದವು 24 ಸೆಂಟಿಮೀಟರ್ ಮತ್ತು ವೃತ್ತ ಕೇಂದ್ರ ಹಾಗೂ ಕ್ಯೂ ಬಿಂದು ನಡುವಿನ ದೂರ 25 ಸೆಂಟಿಮೀಟರ್ ಆದರೆ ವೃತ್ತದ ತ್ರಿಜ್ಯವು ಎಷ್ಟಿರುತ್ತೆ ಅಂತ ಪ್ರಶ್ನೆ. ಒಂದು ಬಿಂದು ಕ್ಯೂದಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕದ ಉದ್ದವು 24 ಸೆಂಟಿಮೀಟರ್ ಮತ್ತು ವೃತ್ತ ಕೇಂದ್ರ ಹಾಗೂ ಕ್ಯೂ ಬಿಂದು ನಡುವಿನ ದೂರ 25 ಸೆಂಟಿಮೀಟರ್ ಆದರೆ ವೃತ್ತದ ತ್ರಿಜ್ಯವು ಒ ಪಿ ಲಂಬ ಪಿ ಕ್ಯೂ ಆಗಿರುತ್ತೆ. ನಾವು ಪ್ರಮೇಯದಲ್ಲಿ ನೋಡಿದ್ದೀವಿ. ಯಾಕೆ ಅಂತಂದರೆ ಈ ಒ ಪಿ ರೇಖೆಯು ಪಿ ಕ್ಯೂಗೆ ಲಂಬ ಯಾಕೆ ಅನ್ನೋವಂಥ ಪ್ರಶ್ನೆ ಇದೆ. ಯಾಕೆ ಅಂತಂದರೆ ಇದು ಕ್ಯೂ ಪಿ ಸ್ಪರ್ಶ ಬಿಂದುವಿನಲ್ಲಿ ವೃತ್ತಕ್ಕೆ ಎಳೆದ ತ್ರಿಜ್ಯವು ಯಾವಾಗಲೂ ಸ್ಪರ್ಶಕಕ್ಕೆ ಏನಾಗಿರುತ್ತೆ, ಲಂಬವಾಗಿರುತ್ತೆ. ದೇರ್ಫೋರ್ ಈಗ ತ್ರಿಭುಜ ಒ ಪಿ ಕ್ಯೂ ಒಂದು ಲಂಬಕೋನ ತ್ರಿಭುಜ ಆಯಿತು. ಒ ಪಿ ಕ್ಯೂ ಒಂದು ಲಂಬಕೋನ ತ್ರಿಭುಜ ಆಯಿತು. ಈ ಲಂಬಕೋನ ತ್ರಿಭುಜದಲ್ಲಿ ಒ ಕ್ಯೂ ಕೊಟ್ಟಿದ್ದಾರೆ. ಒ ಕ್ಯೂ 25 ಸೆಂಟಿಮೀಟರ್ ಅಂದರೆ ವಿಕರ್ಣ. ಒ ಕ್ಯೂ ಏನಾಗುತ್ತದೆ, ವಿಕರ್ಣ ಆಗುತ್ತೆ. ಲಂಬಕೋನಕ್ಕೆ ಅಭಿಮುಖವಾಗಿರುವಂಥ ಬಾಹುವನ್ನು ನಾವು ವಿಕರ್ಣ ಅಂತ ಕರಿತೇವೆ. ಹಾಗೆಯೇ ಕ್ಯೂ ಪಿ 24 ಸೆಂಟಿಮೀಟರ್ ಕೂಡ ಆಗಿದೆ. ಅವರೇ ಕೊಟ್ಟಿದ್ದಾರೆ. ಕ್ಯೂ ಪಿ ನಾವು ತ್ರಿಜ್ಯವನ್ನು ಕಂಡುಹಿಡಿಬೇಕು. ಅದರ ತ್ರಿಜ್ಯವನ್ನು ಒ ಪಿ ಅಂತ ಬರ್ಕೊಳ್ತೀವಿ ವಿದ್ಯಾರ್ಥಿ. ಈಗ ನಮಗೆ ಗೊತ್ತಿದೆ, ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ ಅಂತೇಳಿ ಗೊತ್ತಿದೆ ಅಲ್ವಾ. ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ. ಯಾರು ಪ್ರಮೇಯ? ಪೈಥಾಗೋರಸ್ನ ಪ್ರಮೇಯ ವಿದ್ಯಾರ್ಥಿಗಳದ್ದು. ಪೈಥಾಗೋರಸ್ನ ಪ್ರಮೇಯದ ಪ್ರಕಾರ ತ್ರಿಭುಜ ಒ ಪಿ ಕ್ಯೂ ಒಂದು ಲಂಬಕೋನ ತ್ರಿಭುಜ. ಆ ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣ ಯಾವುದು ಅಂತಂದರೆ ಒ ಕ್ಯೂ ವಿಕರ್ಣ. ಉಳಿದೆರಡು ಬಾಹುಗಳು ಯಾವ್ಯಾವು ಅಂತಂದರೆ ಒ ಪಿ ಮತ್ತು ಕ್ಯೂ ಪಿ. ಹೀಗೆ ಲಂಬಕೋನ ತ್ರಿಭುಜದ ಪ್ರಕರಣ ಬರಿತಾ ಹೋದರೆ ಒ ಕ್ಯೂ ಸ್ಕ್ವೇರ್ ಒ ಪಿ ಸ್ಕ್ವೇರ್ ಪ್ಲಸ್ ಪಿ ಕ್ಯೂ ಸ್ಕ್ವೇರ್ ಆಗುತ್ತೆ. ಈಗ ಒ ಕ್ಯೂನ ಬೆಲೆಯನ್ನು 25 ಸ್ಕ್ವೇರು ಒ ಪಿ ಸ್ಕ್ವೇರ್ ಪ್ಲಸ್ 24 ಸ್ಕ್ವೇರ್ ಆಗುತ್ತೆ. ಈಗ ಒ ಪಿ ಸ್ಕ್ವೇರ್ ನೋಡ್ಕೊಳ್ಳಿ, ಇಲ್ಲಿ ಒ ಕ್ಯೂ ಸ್ಕ್ವೇರ್ ಅಂತ ಎಷ್ಟು ಅಂತಾರೆ 625 ಮೈನಸ್ ಪಿ ಕ್ಯೂ ಸ್ಕ್ವೇರ್ 576 ಆಗುತ್ತೆ. ದೇರ್ಫೋರ್ ಒ ಪಿ ಸ್ಕ್ವೇರ್ 49. ದೇರ್ಫೋರ್ ಒ ಪಿ ಸ್ಕ್ವೇರ್ ರೂಟ್ ಆಫ್ 49 ಆಗುತ್ತೆ. ಒ ಪಿ 7 ಸೆಂಟಿಮೀಟರ್ ಆಯಿತು ವಿದ್ಯಾರ್ಥಿಗಳೇ. ಈಗ ಸರಿಯಾದ ಉತ್ತರ ಆಪ್ಷನ್ ಎ, ಸರಿಯಾದ ಉತ್ತರ 7 ಸೆಂಟಿಮೀಟ್ರ್. ಎರಡನೇ ಉತ್ತರ 12, ಮೂರನೇ ಉತ್ತರ 15, ನಾಲ್ಕನೇ ಉತ್ತರ 24.5 ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಯಾವುದು? 7 ಸೆಂಟಿಮೀಟರ್ ಸರಿಯಾದಂಥ ಉತ್ತರ ವಿದ್ಯಾರ್ಥಿಗಳು. ಮಕ್ಕಳೇ, ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನು ಅಂತಂದರೆ ನೋಡಿ, ಇಲ್ಲಿ ಚಿತ್ರವನ್ನು ಕೊಟ್ಟಿದ್ದಾರಲ್ವಾ. ಈ ಚಿತ್ರದಲ್ಲಿ ನೋಡಿ ಪಿ ಒ ಕ್ಯೂ ಕೋನ 110 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಒ ಕೇಂದ್ರವುಳ್ಳ ವೃತ್ತಕ್ಕೆ ಪಿ ಟಿ ಮತ್ತು ಟಿ ಕ್ಯೂ ಇವು ಸ್ಪರ್ಶಕಗಳಾಗಿವೆ. ಹಾಗಾದರೆ ಕೋನ ಪಿ ಟಿ ಕ್ಯೂದ ಅಳತೆ ಎಷ್ಟು ಅಂತ ಪ್ರಶ್ನೆ. ನೋಡ್ಕೊಳ್ಳಿ, ಇಲ್ಲಿ ನಮಗೆ ಗೊತ್ತಿದೆ ಇವೆರಡು ಚತುರ್ಭುಜದ ಅಭಿಮುಖ ಕೋನಗಳಾಗ್ತವೆ. ಇದು 90 ಡಿಗ್ರಿ ಇರುತ್ತೆ. ಸ್ಪರ್ಶಕಗಳಿಗಿಂತ 90, ಇದು 90. ಒಂದು ಚತುರ್ಭುಜದ 4 ಕೋನಗಳ ಮೊತ್ತ 360 ಡಿಗ್ರಿ ಇರುತ್ತೆ. ಆ ಥರ ಮಾಡಿಕೊಂಡ್ರೆ ಇದನ್ನು 180ರಲ್ಲಿ 110ನ ಕಳೆದ್ರೆ ಇನ್ನು ಎಷ್ಟು ಬರುತ್ತೆ? 70 ಸರಿಯಾದ ಉತ್ತರ ಆಗುತ್ತೆ. ನೋಡ್ಕೊಳ್ಳಿ, ಇಲ್ಲಿ ಒ ಪಿ ಮತ್ತು ಒ ಕ್ಯೂಗಳು ಟಿ ಪಿ ಮತ್ತು ಟಿ ಕ್ಯೂ ಸ್ಪರ್ಶಕಗಳ ಬಿಂದುಗಳಲ್ಲಿ ಎಳೆದಂಥ ತ್ರಿಜ್ಯಗಳು. ದೇರ್ಫೋರ್ ಒ ಪಿ ಲಂಬ ಟಿ ಪಿ ಮತ್ತು ಒ ಕ್ಯೂ ಲಂಬ ಟಿ ಕ್ಯೂ. ದೇರ್ಫೋರ್ ಕೋನ ಒ ಪಿ ಟಿ ಕೋನ ಒ ಕ್ಯೂ ಟಿ 90 ಡಿಗ್ರಿ ಇರುತ್ತೆ. ಕೋನ ಒ ಪಿ ಟಿ ಕೋನ ಒ ಕ್ಯೂ ಟಿ 90 ಡಿಗ್ರಿ ಇರುತ್ತೆ. ಇದು 90 ಡಿಗ್ರಿ ಇದೆ.
ಅದೇ ಥರ ಇದು ಕೂಡ 90 ಡಿಗ್ರಿನೇ ಇದೆ, ಹೌದಲ್ವಾ. ಈಗ ಚತುರ್ಭುಜ ಪಿ ಒ ಕ್ಯೂ ಟಿಯಲ್ಲಿ ಕೋನ ಪಿ ಟಿ ಕ್ಯೂ ಪ್ಲಸ್ ಕೋನ ಒ ಪಿ ಟಿ ಪ್ಲಸ್ ಕೋನ ಪಿ ಒ ಕ್ಯೂ ಪ್ಲಸ್ ಕೋನ ಒ ಕ್ಯೂ ಟಿ = 360 ಡಿಗ್ರಿ ಆಗುತ್ತೆ. ದೇರ್ಫೋರ್ ಕೋನ ಪಿ ಟಿ ಕ್ಯೂ = 90 ಡಿಗ್ರಿ ಪ್ಲಸ್ 110 ಡಿಗ್ರಿ ಪ್ಲಸ್ 90 ಡಿಗ್ರಿ ಒಟ್ಟು ಕೂಡಿದರೆ ನಮ್ಗೆ ಎಷ್ಟು ಬರುತ್ತೆ ಅಂತಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಎಷ್ಟು ಬರುತ್ತೆ ಅಂತಂದರೆ ನೋಡಿ, 110 ಪ್ಲಸ್ 90 290 ಆಯಿತು. 290 ನಾವು 360 ಕಳೆದ್ರೆ ಇನ್ನು ಉಳಿಯುವಂಥದ್ದು 70 ಡಿಗ್ರಿ. ದೇರ್ಫೋರ್ ಕೋನ ಪಿ ಟಿ ಕ್ಯೂ = 70 ಡಿಗ್ರಿ. ಸರಿಯಾದ ಉತ್ತರ ಆಪ್ಷನ್ ಡಿ. ಉತ್ತರ ಎ 60, ಉತ್ತರ ಬಿ 70, ಉತ್ತರ ಸಿ 80, ಉತ್ತರ ಸಿ 90 ಅಂತಿದೆ. ಅದರ ಸರಿಯಾದ ಉತ್ತರ ಯಾವುದು? 70. ಆಪ್ಷನ್ ಬಿ ಅನ್ನು ಹಾಕಿ ಸರಿಯಾದ ಉತ್ತರ ಆಗುತ್ತೆ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ವಿದ್ಯಾರ್ಥಿಗಳ, ನಿಮಗೆ ಗೊತ್ತಿರೋ ಹಾಗೆ ಮುಂದಿನ ಪ್ರಶ್ನೆ ಏನು ಅಂತಂದರೆ, ಇಲ್ಲಿ ನೋಡ್ಕೊಳ್ಳಿ. ಇಲ್ಲಿ ಮುಂದಿನ ಪ್ರಶ್ನೆ, ಓ ವೃತ್ತ ಕೇಂದ್ರವಿರುವ ಒಂದು ವೃತ್ತಕ್ಕೆ ಪಿ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳಾದ ಪಿ ಎ ಮತ್ತು ಪಿ ಬಿಗಳ ನಡುವಿನ ಕೋನ 80 ಡಿಗ್ರಿ ಆದರೆ ಕೋನ ಪಿ ಒ ಎದ ಅಳತೆಯು, ಗೊತ್ತಾಯ್ತು, ಕೋನ ಪಿ ಒ ಎದ ಅಳತೆ ಎಷ್ಟು ಅಂತ. ಓ ವೃತ್ತಕೇಂದ್ರ ಇರುವ ಒಂದು ವೃತ್ತಕ್ಕೆ ಪಿ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳಾದಂಥ ಪಿ ಎ ಮತ್ತು ಪಿ ಬಿಗಳ ನಡುವಿನ ಕೋನ 80 ಡಿಗ್ರಿ ಆದರೆ ಕೋನ ಪಿ ಒ ಎದ ಅಳತೆಯು ಎಷ್ಟು ಅಂತ ಪ್ರಶ್ನೆ ಇದೆ. ಈಗ ಒ ಎ ಮತ್ತು ಒ ಬಿಗಳು ಬಿ ಪಿ ಮತ್ತು ಬಿ ಕ್ಯೂ ಸ್ಪರ್ಶ ಬಿಂದುಗಳಲ್ಲಿ ಎಳೆದಂಥ ತ್ರಿಜ್ಯಗಳು. ಒ ಎ ಮತ್ತು ಒ ಬಿಗಳು ಬಿ ಪಿ ಮತ್ತು ಬಿ ಕ್ಯೂ ಸ್ಪರ್ಶ ಬಿಂದುಗಳಲ್ಲಿ ಎಳೆದಂಥ ತ್ರಿಜ್ಯಗಳು. ಈಗ ದೇರ್ಫೋರ್ ಆದ್ದರಿಂದ ಒ ಎ ಲಂಬ ಪಿ ಎ ಮತ್ತು ಒ ಬಿ ಲಂಬ ಪಿ ಬಿ. ನೆನ್ಪಿಟ್ಕೊಳ್ಳಿ, ಒ ಎ ಲಂಬ ಪಿ ಎ ಮತ್ತು ಒ ಬಿ ಲಂಬ ಪಿ ಬಿ. ಆದ್ದರಿಂದ ತ್ರಿಭುಜ ಒ ಬಿ ಪಿ ಕೋನ ಕೋನ ಒ ಎ ಪಿ 90 ಡಿಗ್ರಿ. ಚತುರ್ಭುಜಗಳ ಎ ಒ ಬಿ ಪಿಯಲ್ಲಿ ಕೋನ ಎ ಒ ಬಿ ಪ್ಲಸ್ ಕೋನ ಒ ಬಿ ಪಿ ಪ್ಲಸ್ ಕೋನ ಒ ಎ ಪಿ ಪ್ಲಸ್ ಕೋನ ಎ ಪಿ ಬಿ 360 ಡಿಗ್ರಿ ಆಗುತ್ತೆ. ದೇರ್ಫೋರ್ ಕೋನ ಎ ಒ ಬಿ 90 ಡಿಗ್ರಿ ಪ್ಲಸ್ 90 ಡಿಗ್ರಿ ಪ್ಲಸ್ 80 ಡಿಗ್ರಿ. ದಟ್ ಈಸ್ 90 90 180 ಪ್ಲಸ್ 80 260 ಆಗುತ್ತೆ. ದೇರ್ಫೋರ್ ಎ ಒ ಬಿ ಕೋನ 260. ಈ ಕಡೆ ವರ್ಗಾವಣೆ ಮಾಡ್ಕೊಳ್ಳಿ, ಓಕೆನಾ. ವರ್ಗಾವಣೆ ಮಾಡ್ಕೊಂಡಾಗ ಏನಾಗುತ್ತೆ, ಮೈನಸ್ 260 ಆಗುತ್ತೆ. ಇವಾಗ ಎ ಒ ಬಿ ಕೋನ 100 ಡಿಗ್ರಿ ಆಯಿತು. ಗೊತ್ತಾಯ್ತಲ್ಲ, ಹೇಳ್ತಿದ್ದೆ ಎ ಒ ಬಿ ಕೋನ 100 ಡಿಗ್ರಿ ಆಯಿತು. ದೇರ್ಫೋರ್ ಈಗ ತ್ರಿಭುಜ ಒ ಪಿ ಬಿ, ತ್ರಿಭುಜ ಒ ಪಿ ಪಿ ಮತ್ತು ತ್ರಿಭುಜ ಒ ಎ ಪಿ ಇವೆರಡು ತ್ರಿಭುಜಗಳಲ್ಲಿ ನಮಗೆ ಗೊತ್ತಿದೆ. ನೋಡ್ಕೊಳ್ಳಿ, ಇಲ್ಲಿ ಎ ಪಿ ಬಿ ಪಿ ನೋಡಿ, ಎ ಪಿ ಏನಾಗುತ್ತೆ ಅಂತಂದರೆ ಬಿ ಪಿ ಆಗುತ್ತೆ. ಯಾಕಂತಂದರೆ ಬಾಹ್ಯ ಬಿಂದುವಿನ ಸ್ಪರ್ಶಕ್ಕೆ ಎಳೆದಂಥ ಸ್ಪರ್ಶಕಗಳ ಉದ್ದ ಸಮನಾಗಿರುತ್ತೆ. ಅದೇ ಥರ ಒ ಎ ಒ ಬಿ, ಒ ಎ ಒ ಬಿ ಒಂದೇ ಅರ್ಥದ ತ್ರಿಜ್ಯಗಳು. ನೆಕ್ಸ್ಟು ಒ ಪಿ ಒ ಪಿ, ಯಾಕೆ ಅಂತಂದರೆ ಸಾಮಾನ್ಯ ಬಾಹು. ದೇರ್ಫೋರ್ ಆದ್ದರಿಂದ ತ್ರಿಭುಜ ಒ ಪಿ ಬಿ ಸರ್ವಸಮ ತ್ರಿಭುಜ ಒ ಪಿ ಎ, ಓಕೆನಾ. ನೆಕ್ಸ್ಟ್ ದೇರ್ಫೋರ್ ಆದ್ದರಿಂದ ಏನಾಗುತ್ತೆ ಅಂತಂದರೆ ಕೋನ ಪಿ ಒ ಬಿ ಕೋನ ಪಿ ಒ ಎ, ಕೋನ ಪಿ ಒ ಬಿ ಕೋನ ಪಿ ಒ ಎ ಆಗುತ್ತೆ. ಯಾಕೆ ಅಂತಂದರೆ ಕೋನ ಎ ಒ ಬಿ ಕೋನ ಪಿ ಒ ಬಿ ಪ್ಲಸ್ ಕೋನ ಪಿ ಒ ಎ ಓಕೆ. ನೆಕ್ಸ್ಟು 2 ಇಂಟು ಪಿ ಒ ಎ ಕೋನ ಕೋನ ಎ ಒ ಬಿ ಬರುತ್ತೆ. ದೇರ್ಫೋರ್ ಕೋನ ಪಿ ಒ ಎ 50 ಡಿಗ್ರಿ. ದೇರ್ಫೋರ್ ಸರಿಯಾದ ಉತ್ತರ ಏನು ಅಂತಂದರೆ 50 ಡಿಗ್ರಿ ಆಗುತ್ತೆ. ದೇರ್ಫೋರ್ ಆಪ್ಷನ್ ಎ ಸರಿಯಾದಂಥ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಈಗ ನೀವು ನೋಡ್ಕೊಳ್ಳಿ, ಆಪ್ಷನ್ ಎ. ಓಕೆ, ಮುಂದಿನ ಪ್ರಶ್ನೆ ನೋಡ್ಕೊಳ್ಳಿ. ಒಂದು ವೃತ್ತಕ್ಕೆ ವ್ಯಾಸದ ಅಂತ್ಯ ಬಿಂದುಗಳಲ್ಲಿ ಎಳೆದ ಸ್ಪರ್ಶಕಗಳು ಪರಸ್ಪರ ಸಮಾಂತರವಾಗಿವೆ ಎಂದು ಸಾಧಿಸಿ ಅಂತ ಪ್ರಶ್ನೆ ಇದೆ. ಒಂದು ವೃತ್ತಕ್ಕೆ ವ್ಯಾಸದ ಅಂತ್ಯ ಬಿಂದುಗಳಲ್ಲಿ, ಒಂದು ವೃತ್ತ ಇದೆ, ಆ ವೃತ್ತಕ್ಕೆ ಏನು ಮಾಡ್ತಾಯಿದ್ದೀವಿ ಅಂತಂದರೆ ವ್ಯಾಸದ ಅಂತ್ಯ ಬಿಂದುವಿನಲ್ಲಿ ಎಳೆದಂಥ ಸ್ಪರ್ಶಕಗಳು ಪರಸ್ಪರ ಸಮಾಂತರವಾಗಿವೆ ಎನ್ನುವಂಥದ್ದು ಪ್ರಶ್ನೆ. ಇಲ್ಲಿ ನೋಡ್ಕೊಳ್ಳಿ ವಿದ್ಯಾರ್ಥಿಗಳ, ಎ ಬಿ ವ್ಯಾಸ ಪಿ ಕ್ಯೂ ಮತ್ತು ಆರ್ ಎಸ್ಗಳು ಕ್ರಮವಾಗಿ ಎ ಮತ್ತು ಬಿ ಬಿಂದುಗಳಲ್ಲಿ ಎಳೆದಂಥ ಸ್ಪರ್ಶಕಗಳು. ನೆನ್ಪಿಟ್ಕೊಳ್ಳಿ, ಎ ಬಿ ವ್ಯಾಸ ನೋಡ್ಕೊಳ್ಳಿ, ಎ ಬಿ ವ್ಯಾಸ, ಓಕೆನಾ. ಪಿ ಎ ನೋಡಿ, ಪಿ ಕ್ಯೂ ಮತ್ತು ಆರ್ ಎಸ್ಗಳು ಎ ಮತ್ತು ಬಿಗಳಲ್ಲಿ ಎಳೆದಂಥ ಸ್ಪರ್ಶಕಗಳು, ಓಕೆನಾ. ನೆಕ್ಸ್ಟ್ ಒ ಎ ಮತ್ತು ಒ ಬಿ ಸ್ಪರ್ಶ ಬಿಂದುವಿನಲ್ಲಿ ಎಳೆದಂಥ ತ್ರಿಜ್ಯಗಳು.
ನೋಡ್ಕೊಳ್ಳಿ ಓ ಎ ಮತ್ತು ಓ ಬಿ ಸ್ಪರ್ಶ ಬಿಂದುವಿನಲ್ಲಿ ಎಳೆದಂಥ ತ್ರಿಜ್ಯಗಳು. ದೇರ್ಫೋರ್ ಇವಾಗ ಏನು ಹೇಳ್ತೀವಿ ಅಂತಂದರೆ ನಾವು ನೋಡಿ ಓ ಎ ಲಂಬ ಪಿ ಕ್ಯೂ, ನೆಕ್ಸ್ಟು ಓ ಬಿ ಲಂಬ ಆರ್ ಎಸ್ ಆಗುತ್ತೆ. ಓ ಬಿ ಲಂಬ ಆರ್ ಎಸ್. ಓಕೆನಾ. ಇವಾಗ ನಾವು ಆ ಥರ ತಗೊಂಡ್ರೆ ಓ ಎ ಲಂಬ ಓಕೆ ಪಿ ಕ್ಯೂ, ಅದೇ ಥರ ಓ ಬಿ ಲಂಬ ನೆಕ್ಸ್ಟ್ ಆರ್ ಎಸ್ ಆಗುತ್ತೆ. ದೇರ್ಫೋರ್ ತ್ರಿಭುಜ ಓ ಎ ಆರ್ ಕೋನ ಈಸ್ ಈಕ್ವಲ್ ಟು ಕೋನ ಓ ಎ ಎಸ್ ಈಸ್ ಈಕ್ವಲ್ ಟು ಕೋನ ಓ ಬಿ ಪಿ ಈಸ್ ಈಕ್ವಲ್ ಟು ಕೋನ ಓ ಬಿ ಕ್ಯೂ ಈಸ್ ಈಕ್ವಲ್ ಟು 90 ಡಿಗ್ರಿ. ದೇರ್ಫೋರ್ ಚಿತ್ರದಲ್ಲಿ ನಮ್ಗೆ ಗೊತ್ತಿದೆ ಕೋನ ಓ ಬಿ ಆರ್ ಈಸ್ ಈಕ್ವಲ್ ಟು ಕೋನ ಓ ಎ ಕ್ಯೂ ಕೋನ, ಏಕೆಂದರೆ ಪರ್ಯಾಯ ಕೋನಗಳು. ಕೋನ ಓ ಬಿ ಆರ್ ಇಸ್ ಈಕ್ವಲ್ ಟು ಕೋನ ಓ ಎ ಕ್ಯೂ ಪರ್ಯಾಯ ಕೋನಗಳು. ಅದೇ ಥರ ಕೋನ ಓ ಬಿ ಎಸ್ ಇಸ್ ಈಕ್ವಲ್ ಟು ಕೋನ ಓ ಎ ಪಿ, ಯಾಕೆ ಅಂದರೆ ಪರ್ಯಾಯ ಕೋನಗಳು. ಈಗ ಇವೆರಡು ಪರ್ಯಾಯ ಕೋನಗಳು ಸಮನಾಗಿದ್ದರೆ ಆಗ ಅವುಗಳಿಂದ ರಚನೆ ಆಗಿರುವಂಥ ರೇಖೆಗಳು ಏನಾಗಿರ್ತವೆ ಅಂದರೆ ಸಮಾನಾಂತರವಾಗಿರ್ತವೆ. ನೀವು ಏಯ್ತಲ್ಲಿ ಕಲ್ತಿದ್ದೀರಾ, ಅದೇ ಥರ ಪಿ ಕ್ಯೂ ಸಮಾಂತರ ಆರ್ ಎಸ್ ಆಗುತ್ತೆ. ಈಗ ಪಿ ಕ್ಯೂ ಸಮಾಂತರ ಆರ್ ಎಸ್ ಆಗಿರುತ್ತೆ ವಿದ್ಯಾರ್ಥಿಗಳು. ನೆಕ್ಸ್ಟ್ ಪ್ರಶ್ನೆ, ಸ್ಪರ್ಶ ಬಿಂದುವಿನಲ್ಲಿ ಸ್ಪರ್ಶಕಕ್ಕೆ ಎಳೆದ ಲಂಬವು ವೃತ್ತದ ಕೇಂದ್ರದ ಮೂಲಕ ಹಾದು ಹೋಗುತ್ತದೆ ಎಂದು ಸಾಧಿಸಿ ಅಂತ ಪ್ರಶ್ನೆ. ಗೊತ್ತಾಗುತ್ತಾ ಹೇಳ್ತದೆ. ಸ್ಪರ್ಶ ಬಿಂದುವಿನಲ್ಲಿ ಸ್ಪರ್ಶಕಕ್ಕೆ ಎಳೆದ ಲಂಬವು ವೃತ್ತದ ಕೇಂದ್ರದ ಮೂಲಕ ಹಾದು ಹೋಗುತ್ತದೆ ಎಂದು ಸಾಧಿಸಿ ಅಂತ ಇದೆ. ಇವಾಗ ನೋಡ್ಕೊಳ್ಳಿ, ಇಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಎ ಬಿಯು ಓ ಕೇಂದ್ರವುಳ್ಳ ವೃತ್ತಕ್ಕೆ ಪಿ ಬಿಂದುವಿನ ಮೂಲಕ ಎಳೆದಂಥ ಸ್ಪರ್ಶಕ. ಎ ಬಿಯು ಓ ಕೇಂದ್ರವುಳ್ಳ ವೃತ್ತಕ್ಕೆ ಪಿ ಬಿಂದುವಿನ ಮೂಲಕ ಎಳೆದ ಸ್ಪರ್ಶಕ. ದೇರ್ಫೋರ್ ಸಾಧನೆಯ ಏನು ಅಂತಂದರೆ ಪಿ ಬಿಂದುವಿನಲ್ಲಿ ಎಳೆದ ಲಂಬವು ಓ ಮೂಲಕ ಹಾದು ಹೋಗುತ್ತದೆ. ಪಿ ಬಿಂದುವಿನಲ್ಲಿ ಎಳೆದ ಲಂಬವು ಓ ಮೂಲಕ ಹಾದು ಹೋಗುತ್ತದೆ. ದೇರ್ಫೋರ್ ಪಿ ಬಿಂದುವಿನಲ್ಲಿ ಎಳೆದ ಲಂಬ ವೃತ್ತ ಕೇಂದ್ರ ಓ ಮೂಲಕ ಹಾದು ಹೋಗದೇ ಇದ್ದಲ್ಲಿ ಇನ್ನೊಂದು ಬಿಂದು ಕ್ಯೂ ಮೂಲಕ ಹಾದು ಹೋಗಲಿ ಅಂತ ಗೊತ್ತಾಗ್ತಾ ಹೇಳ್ತಿದ್ದು. ಅದೇ ರೀತಿ ದೇರ್ಫೋರು ಕ್ಯೂ ಪಿ ಮತ್ತು ಓ ಪಿಗಳನ್ನು ಸೇರಿಸಬೇಕಾಗಿದೆ. ದೇರ್ಫೋರ್ ನಾವು ಏನು ಮಾಡ್ತೀವಿ ಅಂತಂದರೆ ಕ್ಯೂ ಪಿ ಮತ್ತು ಓ ಪಿಗಳನ್ನು ಸೇರಿಸ್ತೀವಿ. ಕ್ಯೂ ಪಿ ಮತ್ತು ಓ ಪಿಗಳನ್ನು ಸೇರಿಸ್ತಾ ಹೋಗ್ತೇವೆ. ಈಗ ನೋಡ್ಕೊಳ್ಳಿ, ಓ ಪಿ ಎ ಬಿ ಸ್ಪರ್ಶಕದ ಸ್ಪರ್ಶ ಬಿಂದು ಪಿಯಿಂದ ಎಳೆದಂಥ ತ್ರಿಜ್ಯ ಆಗಿರುತ್ತೆ. ಆದ್ದರಿಂದ ನಾವೇನು ಹೇಳ್ತೀವಿ ಅಂತಂದರೆ ಓ ಪಿ ಲಂಬ ಎ ಬಿ ಆಗಿರುತ್ತೆ. ಓ ಪಿ ಲಂಬ ಎ ಬಿ ಆಗಿರುತ್ತೆ. ಯಾಕೆ ಅಂತ ನಾವು ಆಗಲೇ ಪ್ರಮೇಯವನ್ನು ಸಾಧಿಸಿದ್ವಿ. ಗೊತ್ತಾಯ್ತು. ವೃತ್ತ ಕೇಂದ್ರದಿಂದ ಸ್ಪರ್ಶಕಕ್ಕೆ ಎಳೆದಂಥ ಸ್ಪರ್ಶ ಬಿಂದುವಿನಲ್ಲಿ ಸ್ಪರ್ಶಕ್ಕೆ ಎಳೆದಂಥ ತ್ರಿಜ್ಯವು ಸ್ಪರ್ಶಕಕ್ಕೆ ಯಾವಾಗಲೂ ಕೂಡ ಏನಾಗಿರುತ್ತೆ ಅಂತಂದರೆ ಲಂಬವಾಗಿರುತ್ತೆ. ದೇರ್ಫೋರ್ ಓ ಪಿ ಎ ಕೋನ ಇಸ್ ಈಕ್ವಲ್ ಟು 90 ಡಿಗ್ರಿ ಇದೆ. ಆದರೆ ಆರ್ ಪಿ ಎ ಇಸ್ ಈಕ್ವಲ್ ಟು 90 ಡಿಗ್ರಿ ಆಗುತ್ತೆ. ಅದೇ ಥರ ಆರ್ ಪಿ ಎ ಇಸ್ ಈಕ್ವಲ್ ಟು 90 ಡಿಗ್ರಿ ಆಗುತ್ತೆ. ಯಾಕೆ ಅಂತಂದರೆ ಪಿ ಕ್ಯೂ ಲಂಬ ಎ ಬಿ ಆಗಿದೆ. ಪಿ ಕ್ಯೂ ಇದೆಯಲ್ಲ, ಗೊತ್ತಾಗ್ತಾ ಹೇಳ್ತಿದ್ದು. ಪಿ ಕ್ಯೂ ಲಂಬ ಯಾವುದಕ್ಕೆ ಅಂತಾರೆ ಎ ಬಿಗೆ ಆಗಿದೆ. ಪಿ ಕ್ಯೂ ಲಂಬ ಎ ಬಿ ಆಗಿದೆ. ದೇರ್ಫೋರ್ ನಾವು ಇಲ್ಲಿ ಏನು ಹೇಳ್ತೀವಿ ಅಂತಂದರೆ ಪಿ ಬಿಂದು ಕ್ಯೂ ಬಿಂದುವಿನಲ್ಲಿ ಐಕ್ಯವಾದರೆ ಮಾತ್ರ ಇದು ಸಾಧ್ಯ ಆಗುತ್ತೆ. ನೋಡಿ, ಈ ಪಿ ಬಿಂದು ಇದೆಯಲ್ಲ, ಗೊತ್ತಾಗುತ್ತಾ ಹೇಳ್ತದೆ. ಇದು ಪಿ ಬಿಂದು ಅರ್ಥ ಆಗುತ್ತೆ. ಕ್ಯೂ ಬಿಂದುವಿನಲ್ಲಿ ಐಕ್ಯ ಆಗಬೇಕಿದು. ಅವಾಗ ಏನಾಗುತ್ತೆ ಅಂತಂದರೆ ಇದು ಲಂಬ ಆಗುತ್ತೆ. ಗೊತ್ತಾಯ್ತು. ಆದ್ದರಿಂದ ಸ್ಪರ್ಶ ಬಿಂದುವಿನಲ್ಲಿ ಸ್ಪರ್ಶಕ್ಕೆ ಎಳೆದ ಲಂಬವು ವೃತ್ತ ಕೇಂದ್ರದ ಮೂಲಕ ಹಾದು ಹೋಗುತ್ತೆ. ಗೊತ್ತಾಯ್ತಾ. ಸ್ಪರ್ಶ ಬಿಂದುವಿನಲ್ಲಿ ಸ್ಪರ್ಶಕ್ಕೆ ಎಳೆದಂಥ ಲಂಬ ಏನಾಗುತ್ತೆ, ವೃತ್ತ ಕೇಂದ್ರದಲ್ಲಿ ಹಾದು ಹೋಗುತ್ತೆ. ಅರ್ಥ ಆಯ್ತಾ ಹೇಳ್ತಿರೋದು. ಸ್ಪರ್ಶ ಇದು ಐಕ್ಯವಾದರೆ ಮಾತ್ರ ಸಾಧ್ಯ. ಆದ್ದರಿಂದ ಏನಾಗುತ್ತೆ ಅಂದರೆ ಸ್ಪರ್ಶ ಬಿಂದುವಿನಲ್ಲಿ ಸ್ಪರ್ಶಕಕ್ಕೆ ಎಳೆದ ಲಂಬವು ವೃತ್ತ ಕೇಂದ್ರದ ಮೂಲಕ ಹಾದು ಹೋಗುತ್ತದೆ. ಇಲ್ಲಿಗೆ ಈ ಪ್ರಶ್ನೆ ಉತ್ತರ ಸರಿ ಹೋಯಿತು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳ. ವೃತ್ತ ಕೇಂದ್ರದಿಂದ 5 ಸೆಂಟಿಮೀಟರ್ ದೂರದಲ್ಲಿರುವ ಎ ಬಿಂದುವಿನಿಂದ ಎಳೆದ ಸ್ಪರ್ಶಕದ ಉದ್ದವು 4 ಸೆಂಟಿಮೀಟರ್ ಇದೆ. ವೃತ್ತದ ತ್ರಿಜ್ಯದ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ. ವೃತ್ತ ಕೇಂದ್ರದಿಂದ 5 ಸೆಂಟಿಮೀಟರ್ ದೂರದಲ್ಲಿರುವ ಎ ಬಿಂದುವಿನಿಂದ ಎಳೆದ ಸ್ಪರ್ಶಕದ ಉದ್ದವು 4 ಸೆಂಟಿಮೀಟರ್ ಇದೆ. ವೃತ್ತದ ತ್ರಿಜ್ಯದ ಉದ್ದವನ್ನು ಕಂಡುಹಿಡಿಯಿರಿ. ವೃತ್ತದ ತ್ರಿಜ್ಯವನ್ನು ನಾವೇನು ಮಾಡಬೇಕು ಅಂತಂದರೆ ಕಂಡುಹಿಡಿಬೇಕಾಗಿದೆ. ಓಕೆ. ನೆಕ್ಸ್ಟು ಎ ಬಿಯು ವೃತ್ತಕ್ಕೆ ಎ ಬಿಂದುವಿನಿಂದ ಎಳೆದಂಥ ಸ್ಪರ್ಶಕವಾಗಿದೆ. ಎ ಬಿಯು ವೃತ್ತಕ್ಕೆ ಎ ಬಿಂದುವಿನಿಂದ ಎಳೆದಂಥ ಸ್ಪರ್ಶಕವಾಗಿದೆ. ದೇರ್ಫೋರ್ ಓ ಬಿ ಲಂಬ ಎ ಬಿ. ಎ ಬಿಯು ವೃತ್ತಕ್ಕೆ ಎ ಬಿಂದುವಿನಿಂದ ಎಳೆದ ಸ್ಪರ್ಶಕವಾಗಿದೆ. ದೇರ್ಫೋರ್ ಓ ಬಿ ಲಂಬ ಎ ಬಿ ಆಗಿದೆ.
ಈಗ ನೋಡ್ಕೊಳ್ಳಿ, ಓ ಎ ಇಸ್ ಇಕ್ವಲ್ ಟು 5 ಸೆಂಟಿಮೀಟರ್ ಆ್ಯಂಡ್ ಎ ಬಿ ಇಸ್ ಇಕ್ವಲ್ ಟು 4 ಸೆಂಟಿಮೀಟರ್. ಓಕೆ, ದೇರ್ಫೋರ್ ನಾವು ತ್ರಿಭುಜ ಓ ಬಿ ಎನಲ್ಲಿ ನೋಡಿ ಬಿ ಕೋನ ಇಸ್ ಇಕ್ವಲ್ ಟು 90 ಡಿಗ್ರಿ. ದೇರ್ಫೋರ್ ಈ 90 ಡಿಗ್ರಿ ಆದರೆ ಓ ಎ ಏನಾಗುತ್ತೆ ಅಂತಂದರೆ ವಿಕರ್ಣ ಆಗುತ್ತೆ. ಈಗ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಯಾವಾಗಲೂ ಕೂಡ ಸಮನಾಗಿರುತ್ತೆ. ಪೈಥಾಗರಸ್ ಪ್ರಮೇಯದ ಪ್ರಕಾರ ನಾವೇನು ಬರಿತೀವಿ ಅಂತಂದರೆ ಓ ಎ ಸ್ಕ್ವೇರ್ ಇಸ್ ಇಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಒ ಸ್ಕ್ವೇರ್. ಓಕೆನಾ. ಇವಾಗ ಓ ಎ ಸ್ಕ್ವೇರ್ ಗೊತ್ತಿದೆ ನಮಗೆ, ಎಷ್ಟು ಕೊಟ್ಟಿದ್ದಾರೆ ಅಂತೇಳಿ ಗೊತ್ತಾಯ್ತು, 5 ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ. ನೋಡಿ, ಓ ಎ ಸ್ಕ್ವೇರ್ಗೆ 5 ಸ್ಕ್ವೇರ್ ಬರೀರಿ. ನೆಕ್ಸ್ಟ್ ಇಸ್ ಇಕ್ವಲ್ ಟು ಎ ಬಿ ಸ್ಕ್ವೇರ್ಗೆ ಎಷ್ಟು ಬರೀಬೇಕು ಅಂತಂದ್ರೆ 4 ಸೆಂಟಿಮೀಟರ್ ಕೊಟ್ಬಿಟ್ಟಿದ್ದಾರೆ. ಗೊತ್ತಾಗ್ತೈತೆ ಸ್ಪರ್ಶಕದ ಉದ್ದ ಎಷ್ಟಿರುತ್ತೆ ಅಂದರೆ 4 ಸೆಂಟಿಮೀಟರ್ ಇರುತ್ತೆ. ಪ್ಲಸ್ ಬಿ ಒ ಸ್ಕ್ವೇರ್ ಗೊತ್ತಾಗ್ತದೆ, ತ್ರಿಜ್ಯವನ್ನು ಕಂಡುಹಿಡಿಬೇಕು. ಅದೇ ಥರ ಬಿ ಒ ಸ್ಕ್ವೇರ್ ಇಸ್ ಇಕ್ವಲ್ ಟು ನೋಡಿ 5 ಸ್ಕ್ವೇರ್ ಅಂದರೆ 25 ಈಸ್ ಇಕ್ವಲ್ ಟು 16 ಬರುತ್ತೆ. ಈ 16 ಇಸ್ ಇಕ್ವಲ್ ಟು ಈ ಕಡೆ ಕಳಿಸಿ. ದೇರ್ಫೋರ್ ಓ ಬಿ ಸ್ಕ್ವೇರ್ ಇಸ್ ಇಕ್ವಲ್ ಟು 25 ಮೈನಸ್ 16. ದೇರ್ಫೋರ್ ಬಿ ಒ ಸ್ಕ್ವೇರ್ ಇಸ್ ಇಕ್ವಲ್ ಟು 9. ದೇರ್ಫೋರ್ ಬಿ ಒ ಇಸ್ ಇಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 9. ಬಿ ಒ ಇಸ್ ಇಕ್ವಲ್ ಟು 3. ದೇರ್ಫೋರ್ ವೃತ್ತದ ತ್ರಿಜ್ಯ 3 ಸೆಂಟಿಮೀಟರ್ ಆಗಿದೆ. ದೇರ್ಫೋರ್ ವೃತ್ತದ ತ್ರಿಜ್ಯ ಎಷ್ಟಿದೆ? 3 ಸೆಂಟಿಮೀಟರ್ ಆಗಿದೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ವಿದ್ಯಾರ್ಥಿಗಳ, ನೆಕ್ಸ್ಟ್ ಪ್ರಶ್ನೆ ಏನು ಅಂತಂದರೆ ಇಲ್ಲಿ ನೋಡ್ಕೊಳ್ಳಿ, 2 ಏಕಕೇಂದ್ರೀಯ ವೃತ್ತಗಳ ತ್ರಿಜ್ಯಗಳು 5 ಸೆಂಟಿಮೀಟರ್ ಮತ್ತು 3 ಸೆಂಟಿಮೀಟರ್ ಆಗಿವೆ. ಚಿಕ್ಕ ವೃತ್ತಕ್ಕೆ ಸ್ಪರ್ಶಿಸುವಂತೆ ದೊಡ್ಡ ವೃತ್ತದ ಜಾದ ಉದ್ದವನ್ನು ಕಂಡುಹಿಡಿಯಿರಿ. ಇದು ಪ್ರಶ್ನೆ ವಿದ್ಯಾರ್ಥಿಗಳೇ. ನೋಡ್ಕೊಳ್ಳಿ, ಇಲ್ಲಿ 2 ಏಕಕೇಂದ್ರೀಯ ವೃತ್ತಗಳು 5 ಸೆಂಟಿಮೀಟರ್ ಮತ್ತು 3 ಸೆಂಟಿಮೀಟರ್ ಆಗಿವೆ. 2 ಏಕಕೇಂದ್ರೀಯ ವೃತ್ತಗಳು ಏನಾಗಿದ್ದಾವೆ ಅಂತಂದರೆ 5 ಸೆಂಟಿಮೀಟರ್ ಮತ್ತು 3 ಸೆಂಟಿಮೀಟರ್ ಆಗಿವೆ. ಚಿಕ್ಕ ವೃತ್ತಕ್ಕೆ ಸ್ಪರ್ಶಿಸುವಂತೆ ದೊಡ್ಡ ವೃತ್ತದ ಜಾದ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆಯನ್ನು ಕೇಳಿದರೆ, ನೋಡ್ಕೊಳ್ಳಿ, ಚಿತ್ರದಲ್ಲಿ ತೋರಿಸಿರುವಂತೆ ಓ ಬಿಂದುವಿನಲ್ಲಿ 5 ಸೆಂಟಿಮೀಟರ್ ಮತ್ತು 3 ಸೆಂಟಿಮೀಟರ್ ತ್ರಿಜ್ಯಗಳುಳ್ಳ 2 ಏಕಕೇಂದ್ರೀಯ ವೃತ್ತಗಳನ್ನು ಎಳೆದಿದೆ. ಚಿತ್ರದಲ್ಲಿ ತೋರಿಸಿರುವಂತೆ ಓ ಬಿಂದುವಿನಲ್ಲಿ 5 ಸೆಂಟಿಮೀಟರ್ ಮತ್ತು 3 ಸೆಂಟಿಮೀಟರ್ ತ್ರಿಜ್ಯಗಳುಳ್ಳ 2 ಏಕಕೇಂದ್ರೀಯ ವೃತ್ತಗಳನ್ನು ಎಳೆದಿದೆ. ಗೊತ್ತಾಯ್ತಾ ಹೇಳ್ತಿರೋದು? 2 ವೃತ್ತಗಳನ್ನು ಎಳೆದಿದೆ. ಓಕೆ, ಎ ಬಿಯು 5 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತದ ನೋಡಿ, ಎ ಬಿಯು 5 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತದ ಜಾ 3 ಸೆಂಟಿಮೀಟರ್ ತ್ರಿಜ್ಯದ ವೃತ್ತವನ್ನು ಪಿ ಬಿಂದುವಿನಲ್ಲಿ ಸ್ಪರ್ಶಿಸುತ್ತದೆ. ಅರ್ಥ ಆಯ್ತಲ್ಲ ಹೇಳ್ತಾ ಇರೋದು? ಎ ಬಿಯು 5 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತದ ಜ 3 ಸೆಂಟಿಮೀಟರ್ ತ್ರಿಜ್ಯದ ವೃತ್ತವನ್ನು ಪಿ ಬಿಂದುವಿನಲ್ಲಿ ಸ್ಪರ್ಶಿಸುತ್ತದೆ. ಗೊತ್ತಾಯ್ತಲ್ಲ ಹೇಳ್ತಾ ಇರೋದು? ನೋಡಿ, ಇಲ್ಲೇನಾಗಿದೆ ಅಂತಂದರೆ ಇದು 3 ಸೆಂಟಿಮೀಟರ್. ದೇರ್ಫೋರ್ ಇಲ್ಲೇನು ತಗೊಳ್ತೀವಿ ಅಂತಂದರೆ ಎ ಬಿಯು ಚಿಕ್ಕ ವೃತ್ತವನ್ನು ಪಿ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವಾಗಿದೆ. ಅರ್ಥ ಆಯ್ತಾ ಹೇಳ್ತಿರೋದು? ಇಲ್ಲಿ ಎ ಬಿಯು ಚಿಕ್ಕ ವೃತ್ತವನ್ನು ಪಿ ಬಿಂದುವಿನಲ್ಲಿ ಎಳೆದಂಥ ಸ್ಪರ್ಶಕವಾಗಿದೆ. ದೇರ್ಫೋರ್ ಓ ಪಿ ಲಂಬ ಎ ಬಿ ಆಗಿದೆ. ದೇರ್ಫೋರ್ ಓ ಪಿ ಲಂಬ ಎ ಬಿ ಆಗಿದೆ. ಆದ್ದರಿಂದ ಎ ಪಿ ಇಸ್ ಈಕ್ವಲ್ ಟು ಪಿ ಬಿ. ನೋಡ್ಕೊಳ್ಳಿ, ಇಲ್ಲಿ ನಾವೇನು ಹೇಳ್ತೀವಿ ಅಂದರೆ ಎ ಪಿ ಇಸ್ ಈಕ್ವಲ್ ಟು ಪಿ ಬಿ. ಗೊತ್ತಾಯ್ತಾ? ಕೇಂದ್ರದಿಂದ ಜಾಕ್ಕೆ ಎಳೆದ ಲಂಬವು ಜಾವನ್ನು ಅರ್ಧಿಸುತ್ತದೆ ಅಂತೇಳಿ ನಮ್ಗೆ ಗೊತ್ತಿದೆ. ಕೇಂದ್ರದಿಂದ ಜಾಕ್ಕೆ ಎಳೆದ ಲಂಬವು ಜಾವನ್ನು ಅರ್ಧಿಸುತ್ತೆ. ದೇರ್ಫೋರ್ ಪೈಥಾಗರಸ್ ಪ್ರಮೇಯದ ಪ್ರಕಾರ ಓ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪಿ ಸ್ಕ್ವೇರ್ ಪ್ಲಸ್ ಓ ಪಿ ಸ್ಕ್ವೇರ್ ಆಗುತ್ತೆ. ಪೈಥಾಗರಸ್ ಪ್ರಮೇಯದ ಪ್ರಕಾರ ಇವಾಗ 5 ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪಿ ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಆಗುತ್ತೆ. ದೇರ್ಫೋರ್ ಎ ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು 25 ಮೈನಸ್ 9. ದೇರ್ಫೋರ್ ಎ ಪಿ ಇಸ್ ಈಕ್ವಲ್ ಟು 25ರಲ್ಲಿ 9 16. 16ರ ವರ್ಗಮೂಲ ಅಂತಂದರೆ 4. ದೇರ್ಫೋರ್ ಎ ಪಿ ಇಸ್ ಈಕ್ವಲ್ ಟು 4 ಸೆಂಟಿಮೀಟರ್. ದೇರ್ಫೋರ್ ಎ ಬಿ ಇಸ್ ಈಕ್ವಲ್ ಟು ಏನಾಗುತ್ತೆ ಅಂದರೆ 2 ಇಂಟು ಎ ಪಿ. ನೋಡಿ, ಎ ಬಿ ಇಸ್ ಈಕ್ವಲ್ ಟು 2 ಇಂಟು ಎ ಪಿ. ಎ ಪಿಯ 2ರಷ್ಟು ಎ ಬಿ ಈಕ್ವಲ್ ಆಗಿದೆ. ದೇರ್ಫೋರ್ ದಟ್ ಈಸ್ ಈಕ್ವಲ್ ಟು 2 ಇಂಟು ಎ ಪಿ ವ್ಯಾಲ್ಯೂ ಎಷ್ಟು ಅಂದರೆ 4 ಸೆಂಟಿಮೀಟರ್ ಕಂಡಿದ್ದೇವೆ. ದಟ್ ಈಸ್ ಈಕ್ವಲ್ ಟು 2 4 8 ಸೆಂಟಿಮೀಟರ್ ಆಯಿತು. ದೇರ್ಫೋರ್ ಜಾದ ಉದ್ದವು 8 ಸೆಂಟಿಮೀಟರ್ ಆಗಿರುತ್ತೆ. ಈಗ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವಿದ್ಯಾರ್ಥಿಗಳು. ನೋಡಿ, ಚಿತ್ರದಲ್ಲಿ ತೋರಿಸುವಂತೆ ಓ ಅನ್ನುವಂಥದ್ದು ಏನಾಗಿದೆ ಅಂತಂದ್ರೆ ಓ ಬಿಂದುವಿನಲ್ಲಿ 5 ಸೆಂಟಿಮೀಟರ್ ಇದೆ ಮತ್ತು 3 ಸೆಂಟಿಮೀಟರ್ ತ್ರಿಜ್ಯವುಳ್ಳ 2 ಏಕಕೇಂದ್ರೀಯ ವೃತ್ತಗಳನ್ನು ಎಳೆದಿದೆ. ಗೊತ್ತಾಯ್ತು? ಇದು 3 ಸೆಂಟಿಮೀಟ್ರು, ಇದು ನೆಕ್ಸ್ಟ್ ಇನ್ನೊಂದು 5 ಸೆಂಟಿಮೀಟ್ರು. ಇದು ಓ ಎ ಏನಾಗುತ್ತೆ ಅಂದರೆ 5 ಸೆಂಟಿಮೀಟರ್ ಆಗುತ್ತೆ. ಓ ಪಿ ಇಸ್ ಈಕ್ವಲ್ ಟು 3 ಸೆಂಟಿಮೀಟರ್ ಆಗುತ್ತೆ. ಹಾಗಾದರೆ ಎ ಪಿ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ? 4 ಸೆಂಟಿಮೀಟರ್ ಬರುತ್ತೆ ಅಂತ ಗೊತ್ತಿದೆ. ಇವಾಗ ಎ ಬಿ ಏನಾಗಿದೆ ಅಂತ 2 ಎ ಪಿ ಇಸ್ ಈಕ್ವಲ್ ಟು 2 ಇಂಟು 4 ದಟ್ ಇಸ್ ಈಕ್ವಲ್ ಟು 8 ಸೆಂಟಿಮೀಟರ್ ಆಗಿದೆ. ಅರ್ಥ ಆಗಿದೆ ಅಲ್ವ ಪ್ರಶ್ನೆ? ನೆಕ್ಸ್ಟು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಎ ಬಿ ಸಿ ಡಿ ಚತುರ್ಭುಜದಲ್ಲಿ ವೃತ್ತವು ಅಂತಸ್ಥವಾಗಿದೆ. ಎ ಬಿ ಪ್ಲಸ್ ಸಿ ಡಿ ಇಸ್ ಈಕ್ವಲ್ ಟು ಎ ಡಿ ಪ್ಲಸ್ ಬಿ ಸಿ ಎಂದು ಸಾಧಿಸಿ ಅಂತ ಪ್ರಶ್ನೆ ಕೊಟ್ಟಿದ್ದಾನೆ. ಎ ಬಿ ಸಿ ಡಿ ಚತುರ್ಭುಜದಲ್ಲಿ ವೃತ್ತವು ಅಂತಸ್ಥವಾಗಿದೆ. ಎ ಬಿ ಪ್ಲಸ್ ಸಿ ಡಿ ಇಸ್ ಈಕ್ವಲ್ ಟು ಎ ಡಿ ಪ್ಲಸ್ ಬಿ ಸಿ ಎಂದು ಸಾಧಿಸಿ ಅಂತ ಪ್ರಶ್ನೆ ಇದೆ. ನೋಡ್ಕೊಳ್ಳಿ, ಈ ಚಿತ್ರದಿಂದ ನಾವೇನು ಕಲಿಬೋದು ಅಂತಂದರೆ
ನೋಡಿ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದಂಥ ಸ್ಪರ್ಶಕಗಳು ಉದ್ದದಲ್ಲಿ ಸಮನಾಗಿರ್ತವೆ ಅಂತೇಳಿ ಗೊತ್ತಿದೆ. ಹಾಗಾದರೆ ನೋಡ್ಕೊಳ್ಳಿ, ಇಲ್ಲಿ ಫಸ್ಟು ನೋಡಿ, ಡಿ ಆರ್ ಇಸ್ ಈಕ್ವಲ್ ಟು ಡಿ ಎಸ್ ಅಂತ ಬರಿತೀವಿ. ಯಾಕೆ ಅಂತಂದರೆ ಈ ವೃತ್ತಕ್ಕೆ ಡಿ ಬಾಹ್ಯ ಬಿಂದುವಿನಿಂದ ಎಳೆದಂಥ ಸ್ಪರ್ಶಕಗಳು ವೃತ್ತಕ್ಕೆ ಏನಾಗಿರ್ತವೆ ಅಂತಂದರೆ ಸಮನಾಗಿರ್ತವೆ. ಡಿ ಆರ್ ಇಸ್ ಈಕ್ವಲ್ ಟು ಡಿ ಎಸ್ಸು ಬಾಹ್ಯ ಬಿಂದು ಡಿ ಇಂದ ವೃತ್ತಕ್ಕೆ ಎಳೆದಂಥ ಸ್ಪರ್ಶಕಗಳು ಸಮೀಕರಣ 1. ಅದೇ ಥರ ನೋಡ್ಕೊಳ್ಳಿ, ಇಲ್ಲಿ ಎ ಎಸ್ ಇಸ್ ಈಕ್ವಲ್ ಟು ಎ ಪಿ. ಯಾಕೆ ಅಂತಂದರೆ ಬಾಹ್ಯ ಬಿಂದು ಎ ಇಂದ ವೃತ್ತಕ್ಕೆ ಎಳೆದಂಥ ಸ್ಪರ್ಶಕಗಳು. ಅದೇ ಥರ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಬಿ ಪಿ ಇಸ್ ಈಕ್ವಲ್ ಟು ಬಿ ಕ್ಯೂ. ಯಾಕೆ ಅಂತಂದರೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದಂಥ ಸ್ಪರ್ಶಕಗಳು. ಇದು ಕೂಡ ಸಮೀಕರಣ 3 ಅಂತ ಕೊಟ್ಕೊಳ್ಳಿ. ನೆಕ್ಸ್ಟ್ ಅದೇ ಥರ ನೋಡ್ಕೊಳ್ಳಿ, ಇಲ್ಲಿ ಸಿ ಕ್ಯೂ ಇಸ್ ಈಕ್ವಲ್ ಟು ಸಿ ಆರು. ಯಾಕೆಂದರೆ ಬಾಹ್ಯ ಬಿಂದು ಸಿ ಇಂದ ಎಳೆದಂಥ ಸ್ಪರ್ಶಕಗಳು. ವಿದ್ಯಾರ್ಥಿಗಳನ್ನ ನಾವು ಇವಾಗ ಏನು ಮಾಡ್ತಾಯಿದ್ದೀವಿ ಅಂತಂದರೆ 1, 2, 3 ಮತ್ತು 4 ಕೂಡ್ತಾ ಇದ್ದೀವಿ. ದೆರ್ಫೋರ್ ಡಿ ಆರ್ ಪ್ಲಸ್ ಎ ಪಿ ಪ್ಲಸ್ ಬಿ ಪಿ ಪ್ಲಸ್ ಸಿ ಆರ್ ಇಸ್ ಈಕ್ವಲ್ ಟು ಡಿ ಎಸ್ ಪ್ಲಸ್ ಎ ಪಿ ಎಸ್ ಪ್ಲಸ್ ಬಿ ಕ್ಯೂ ಪ್ಲಸ್ ಸಿ ಕ್ಯೂ. ಇವಾಗೆಲ್ಲವನ್ನು ಕೂಡಿದ್ರೆ ನಮಗೇನು ಬರುತ್ತೆ ಅಂತ ನೋಡ್ಕೊಳ್ಳಿ, ಇಲ್ಲಿ ಡಿ ಆರ್ ಪ್ಲಸ್ ಬಿ ಪಿ ಪ್ಲಸ್ ಓಕೆ ನೆಕ್ಸ್ಟು ಡಿ ಆರ್ ಪ್ಲಸ್ ಸಿ ಆರು, ನೆಕ್ಸ್ಟು ಪ್ಲಸ್ ಡಿ ಎಸ್ ಪ್ಲಸ್ಸು ಎ ಎಸ್ಸು ಪ್ಲಸ್ ಸಿ ಕ್ಯೂ ಪ್ಲಸ್ ಬಿ ಕ್ಯೂ. ಇವಾಗ ಬಿ ಪಿ ಪ್ಲಸ್ ಎ ಪಿ ನೋಡ್ಕೊಳ್ಳಿ, ಇಲ್ಲಿ ಬಿ ಪಿ ಪ್ಲಸ್ ಎ ಪಿ ಇಸ್ ಈಕ್ವಲ್ ಟು ಎ ಬಿ, ಸರಿನಾ? ಅದೇ ಥರ ಡಿ ಆರ್ ಪ್ಲಸ್ ಸಿ ಆರ್ ನೋಡ್ಕೊಳ್ಳಿ, ಇಲ್ಲಿ ಡಿ ಆರ್ ಪ್ಲಸ್ಸು ಸಿ ಆರ್ ಇಸ್ ಈಕ್ವಲ್ ಟು ಡಿ ಸಿ. ಎ ಬಿ ಪ್ಲಸ್ ಸಿ ಡಿ ಇಸ್ ಈಕ್ವಲ್ ಟು ಏನು ಬರುತ್ತೆ ಅಂದರೆ ನಮಗೆ ಡಿ ಆರ್ ಪ್ಲಸ್ ಸಿ ಆರ್ ಆಯ್ತಲ್ಲ. ನೆಕ್ಸ್ಟ್ ಡಿ ಎಸ್ ಪ್ಲಸ್ ಎಸ್ ಎ ಅಥವಾ ಎ ಎಸ್ ಇಸ್ ಈಕ್ವಲ್ ಟು ಎ ಡಿ, ಎ ಇಂದ ಡಿ. ಅದೇ ಥರ ಪ್ಲಸ್ಸು ಬಿ ಸಿ ಪ್ಲಸ್ಸು ನೋಡ್ಕೊಳ್ಳಿ, ಇಲ್ಲಿ ಸಿ ಕ್ಯೂ ಪ್ಲಸ್ಸು ಬಿ ಕ್ಯೂ ಇಸ್ ಈಕ್ವಲ್ ಟು ಬಿ ಸಿ. ಅದರಿಂದ ಉತ್ತರ ನಮ್ಗೆ ಸಿಗ್ತಾ ಹೋಗ್ತದೆ. ಎ ಬಿ ಪ್ಲಸ್ ಸಿ ಡಿ ಇಸ್ ಈಕ್ವಲ್ ಟು ಎ ಡಿ ಪ್ಲಸ್ ಬಿ ಸಿ. ಎ ಬಿ ಪ್ಲಸ್ ಸಿ ಡಿ ಇಸ್ ಈಕ್ವಲ್ ಟು ಎ ಬಿ ಪ್ಲಸ್ ಸಿ ಡಿ ಇಸ್ ಈಕ್ವಲ್ ಟು ಎ ಡಿ ಪ್ಲಸ್ ಬಿ ಸಿ ಆಗಿದೆ ವಿದ್ಯಾರ್ಥಿಗಳು. ನೆಕ್ಸ್ಟು ಇನ್ನೊಂದು ಮುಖ್ಯವಾಗಿರುವಂಥ ಪ್ರಶ್ನೆ. ಈ ಪ್ರಶ್ನೆ ಏನಂದರೆ, ಚಿತ್ರದಲ್ಲಿ ಓ ವೃತ್ತ ಕೇಂದ್ರ ಹೊಂದಿರುವ ಒಂದು ವೃತ್ತಕ್ಕೆ ಎಕ್ಸ್ ವೈ ಮತ್ತು ಎಕ್ಸ್ ಡ್ಯಾಶ್ ವೈ ಡ್ಯಾಶ್ ಸಮಾಂತರ ಸ್ಪರ್ಶಕಗಳಾಗಿವೆ ಮತ್ತು ಸ್ಪರ್ಶ ಬಿಂದು ಸಿ ನಲ್ಲಿ ಎಳೆದ ಮತ್ತೊಂದು ಸ್ಪರ್ಶಕ ಎ ಬಿಯು ಎಕ್ಸ್ ವೈಯನ್ನು ಎ ಇಂದ ಎ ಬಿಂದುವಿನಲ್ಲಿ ಮತ್ತು ಎಕ್ಸ್ ಡ್ಯಾಶ್ ಮತ್ತು ವೈ ಡ್ಯಾಶನ್ನು ಬಿ ಬಿಂದುವಿನಲ್ಲಿ ಸ್ಪರ್ಶಿಸುತ್ತದೆ. ಗೊತ್ತಾಗಿದೆ ಅಲ್ವಾ? ಬಿಂದುವಿನಲ್ಲಿ ಸ್ಪರ್ಶಿಸುತ್ತದೆ. ಹಾಗಾದರೆ ಎ ಕೋನ ಎ ಒ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ ಎಂದು ಸಾಧಿಸಿ ಅಂತ ಪ್ರಶ್ನೆ ಇದೆ. ಕೋನ ಎ ಒ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ ಎಂದು ಸಾಧಿಸಿ ಅಂತ ಪ್ರಶ್ನೆ ಇದೆ. ವಿದ್ಯಾರ್ಥಿಗಳೇ, ಈಗಾಗಲೇ ನೀವೆಲ್ಲ ನೋಡಿರ್ತೀರ. ಇದನ್ನು ನಾವೇನು ಮಾಡಬೇಕು ಅಂತಂದರೆ, ಎ ಬಿ ಸ್ಪರ್ಶಕವು ವೃತ್ತವನ್ನು ಸಿ ನಲ್ಲಿ ಸ್ಪರ್ಶಿಸಲಿ ಅಂತೇಳಿ ನೋಡ್ಕೊಳ್ಳಿ. ಇಲ್ಲಿ ಚಿತ್ರವನ್ನು ನೋಡ್ಕೋಬೇಕು ನೀವು ನೀಟಾಗೆ. ಈ ಚಿತ್ರವನ್ನು ಅವರು ಕೊಟ್ಟಿದ್ದಾರೆ. ಚಿತ್ರದಲ್ಲಿ ನೋಡಿ, ಎ ಬಿ ಸ್ಪರ್ಶಕ ಏನಿದೆ ಅಲ್ವಾ, ಅದು ಸಿ ನಲ್ಲಿ ವೃತ್ತವನ್ನು ಸ್ಪರ್ಶಿಸಿದೆ. ಗೊತ್ತಾಗುತ್ತಾ ಹೇಳ್ತಿರೋದು. ನೆಕ್ಸ್ಟ್ ಇವಾಗ ಏನಾಗಿದೆ ಅಂತಂದರೆ ನೋಡ್ಕೊಳ್ಳಿ, ಓ ಸಿ ಅದಕ್ಕೇನಾಗಿದೆ ಅಂತಂದರೆ ತ್ರಿಜ್ಯ ಆಗಿದೆ, ವೃತ್ತ ತ್ರಿಜ್ಯ ಆಗಿದೆ. ಈ ಓ ಸಿ ಏನಾಗಿರುತ್ತೆ ಅಂತಂದರೆ ಈ ತ್ರಿಭುಜಗಳಿಗೆ ಲಂಬ ಆಗಿರುತ್ತೆ. ಇವಾಗ ನೋಡ್ಕೊಳ್ಳಿ, ತ್ರಿಭುಜ ಒ ಪಿ ಎ, ತ್ರಿಭುಜ ಒ ಪಿ ಎ ಮತ್ತು ತ್ರಿಭುಜ ಒ ಸಿ ಎ. ನೋಡ್ಕೊಳ್ಳಿ, ಒ ಸಿ ಎ ಈ ಎರಡು ತ್ರಿಭುಜಗಳಲ್ಲಿ ನೋಡಿ, ಎ ಪಿ ಇಸ್ ಈಕ್ವಲ್ ಟು ಎ ಸಿ. ಗೊತ್ತಾಗುತ್ತಲ್ಲ ಹೇಳ್ತಿರೋದು, ಎ ಪಿ ಇಸ್ ಈಕ್ವಲ್ ಟು ಎ ಸಿ. ಯಾಕೆ ಅಂತಂದರೆ ಒಂದೇ ವೃತ್ತದ ತ್ರಿಜ್ಯಗಳು. ಗೊತ್ತಾಗುತ್ತೆ. ಎ ಪಿ ಇಸ್ ಈಕ್ವಲ್ ಟು ಎ ಸಿ, ಎ ಬಾಹ್ಯ ಬಿಂದುವಿನಂಥ ಸ್ಪರ್ಶಕಗಳು. ನೆಕ್ಸ್ಟು ಒ ಪಿ ಇಸ್ ಈಕ್ವಲ್ ಟು ಒ ಸಿ. ಒ ಪಿ ಇಸ್ ಈಕ್ವಲ್ ಟು ನೋಡಿ, ಒ ಪಿ ಇಸ್ ಈಕ್ವಲ್ ಟು ಒ ಸಿ ಒಂದೇ ವೃತ್ತದ ತ್ರಿಜ್ಯಗಳು. ಅರ್ಥ ಆಗಿದೆ ಅಲ್ವಾ? ದೇರ್ಫೋರ್ ಒ ಎ ಇಸ್ ಈಕ್ವಲ್ ಟು ಒ ಎ. ಒ ಎ ಇಸ್ ಈಕ್ವಲ್ ಟು ಒ ಎ ಸಾಮಾನ್ಯ ಬಾಹು. ಒ ಎ ಇಸ್ ಈಕ್ವಲ್ ಟು ಒ ಎ ಸಾಮಾನ್ಯ ಬಾಹು. ಆದ್ದರಿಂದ ತ್ರಿಭುಜ ಒ ಪಿ ಎ ಸರ್ವಸಮ ತ್ರಿಭುಜ ಒ ಸಿ ಎ. ಯಾಕೆ ಅಂದರೆ ಬಾಹು ಸ್ವಯಂಪ್ರೀತಿದ ಪ್ರಕಾರ, ಬಾಹು ಸ್ವಯಂಪ್ರೀತಿದ ಪ್ರಕಾರ ತ್ರಿಭುಜ ಒ ಪಿ ಎ ಸರ್ವಸಮ ತ್ರಿಭುಜ ಒ ಸಿ ಎ. ಬಾಹು ಸ್ವಯಂಪ್ರೀತಿದ ಪ್ರಕಾರ. ದೇರ್ಫೋರ್ ತ್ರಿಭುಜ ಪಿ ಒ ಎ ಇಸ್ ಈಕ್ವಲ್ ಟು ಕೋನ ಪಿ ಒ ಎ ಇಸ್ ಈಕ್ವಲ್ ಟು ಕೋನ ಸಿ ಒ ಎ. ಕೋನ ಪಿ ಒ ಎ ಇಸ್ ಈಕ್ವಲ್ ಟು ಕೋನ ಸಿ ಒ ಎ. ಗೊತ್ತಾಗುತ್ತೆ ಇರ್ತದೆ. ಯಾಕಂತಂದರೆ ಅವೆರಡು ಕೋನಗಳು ಅನುರೂಪ ಕೋನಗಳು ಸಮನಾಗಿರ್ತವೆ. ಅದೇ ಥರ ಇನ್ನೊಂದು ತ್ರಿಭುಜ ನೋಡ್ಕೊಳ್ಳಿ,
ತ್ರಿಭುಜ ಒ ಕ್ಯೂ ಬಿ ಸರ್ವಸಮ ತ್ರಿಭುಜ ಒ ಸಿ ಬಿ. ಗೊತ್ತಾಗುತ್ತಾ ಹೇಳ್ತಿದ್ದು ಒ ಕ್ಯೂ ಬಿ ಸರ್ವಸಮ ಒ ಸಿ ಬಿ. ಅರ್ಥ ಆಗಿದೆ ಅಲ್ವಾ? ಆದ್ದರಿಂದ ಏನಾಗುತ್ತೆ ಅಂತಂದರೆ ಕೋನ ಕ್ಯೂ ಒ ಬಿ ಈಸ್ ಈಕ್ವಲ್ ಟು ಕೋನ ಸಿ ಒ ಬಿ. ಕೋನ ಕ್ಯೂ ಒ ಬಿ ಈಸ್ ಈಕ್ವಲ್ ಟು ಕೋನ ಸಿ ಒ ಬಿ. ಗೊತ್ತಾಯ್ತಾ ಹೇಳ್ತಿರೋದು? ಇದು ಸಮೀಕರಣ 2 ಅಂತ ಕೊಟ್ಕೊಳ್ಳಿ. ದೇರ್ಫೋರ್ ಪಿ ಒ ಕ್ಯೂ ವೃತ್ತದ ವ್ಯಾಸ ಆಗುತ್ತೆ. ಪಿ ಒ ಕ್ಯೂ ವೃತ್ತದ ವ್ಯಾಸ. ದೇರ್ಫೋರ್ ಇಲ್ಲಿ ಉಂಟಾಗುವಂಥ ಕೋನಗಳ ಮೊತ್ತ ಎಷ್ಟು ಅಂದರೆ 180 ಡಿಗ್ರಿ ಇರುತ್ತೆ. ದೇರ್ಫೋರ್ ಕೋನ ಪಿ ಒ ಕ್ಯೂ ಇಸ್ ಈಕ್ವಲ್ ಟು 180 ಡಿಗ್ರಿ. ಇಲ್ಲಿ ಉಂಟಾಗುವಂಥ ಒಟ್ಟು ಕೋನ ಎಷ್ಟಿರುತ್ತೆ ಅಂತಂದರೆ 180 ಡಿಗ್ರಿ ಇರುತ್ತೆ. ಅದರ ಪ್ರಕಾರ ಕೋನ ಪಿ ಒ ಎ ಪ್ಲಸ್ ಕೋನ ಸಿ ಒ ಎ ಪ್ಲಸ್ ಕೋನ ಸಿ ಒ ಬಿ ಪ್ಲಸ್ ಕೋನ ಕ್ಯೂ ಒ ಬಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಸಮೀಕರಣ 1 ಮತ್ತು 2ರಿಂದ 2 ಸಿ ಒ ಎ ಕೋನ ಪ್ಲಸ್ 2 ಸಿ ಒ ಬಿ ಕೋನ ಕೊಟ್ಟು 180 ಡಿಗ್ರಿ ಆಗುತ್ತೆ. ಇವಾಗ 2 ಕಾಮನ್ ತಗೊಳ್ಳಿ ವಿದ್ಯಾರ್ಥಿಗಳ. ಉಳಿದಿರೋದೇನು ಅಂತಂದರೆ ಸಿ ಒ ಎ ಕೋನ ಪ್ಲಸ್ ಸಿ ಒ ಬಿ ಕೋನ. ಈ 2 ಕಾಮನ್ ತೆಗೆದ್ರಿಂದ 180ನ ಭಾಗಿಸಿ ಆಗ 90 ಬರುತ್ತೆ. ದೇರ್ಫೋರ್ ಸಿ ಒ ಎ ಕೋನ ಪ್ಲಸ್ ಸಿ ಒ ಬಿ ಕೋನ ನಾವು ಏನಂತ ಬರೀಬೋದು ಚಿತ್ರದಲ್ಲಿ ಅಂತಂದರೆ ಎ ಒ ಪಿ ಕೋನ ಅಂತ ಬರಿತೀವಿ. ದಟ್ ಈಸ್ ಈಕ್ವಲ್ ಟು 90 ಡಿಗ್ರಿ ಆಗುತ್ತೆ. ಈಗ ಅರ್ಥ ಆಗಿದೆ ಅಲ್ವಾ? ಅದೆಷ್ಟಾಗುತ್ತೆ? 90 ಡಿಗ್ರಿ ಆಗಿರುತ್ತೆ ವಿದ್ಯಾರ್ಥಿಗಳ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ ಬಂದ್ಬಿಟ್ಟು ಬಾಹ್ಯ ಬಿಂದುವಿನಿಂದ ಒಂದು ವೃತ್ತಕ್ಕೆ ಎಳೆದ 2 ಸ್ಪರ್ಶಗಳ ನಡುವಿನ ಕೋನ ಹಾಗೂ ಸ್ಪರ್ಶ ಬಿಂದುಗಳನ್ನು ವೃತ್ತ ಕೇಂದ್ರಕ್ಕೆ ಸೇರಿಸುವಂತೆ ಎಳೆದ ರೇಖಾಖಂಡಗಳ ನಡುವಿನ ಕೋನಗಳು ಪರಿಪೂರಕಗಳಾಗಿರುತ್ತವೆ ಎಂದು ಸಾಧಿಸಿ ಅಂತ ಪ್ರಶ್ನೆ. ನೆನಪಿರಲಿ ವಿದ್ಯಾರ್ಥಿಗಳೇ, ಓ ವೃತ್ತ ಕೇಂದ್ರ, ಪಿ ಬಾಹ್ಯ ಬಿಂದು. ಓ ಎನ್ನುವಂಥದ್ದೊಂದು ವೃತ್ತ ಕೇಂದ್ರವಾಗಿದೆ, ಪಿ ಎನ್ನುವಂಥದ್ದೊಂದು ಬಾಹ್ಯ ಬಿಂದುವಾಗಿದೆ. ಇವಾಗ ಪಿ ಎ ಮತ್ತು ಪಿ ಬಿಗಳು ಪಿ ಇಂದ ಎಳೆದ ಸ್ಪರ್ಶಕಗಳಾಗಿವೆ. ಸರಿನಾ? ಪಿ ಎ ಮತ್ತು ಪಿ ಬಿಗಳು ಏನಾಗಿದ್ದಾವೆ? ಸ್ಪರ್ಶಕಗಳಾಗಿದ್ದಾವೆ. ಆನಂತರ ಓ ಎ ಮತ್ತು ಒ ಬಿಗಳನ್ನು ಸೇರಿಸಿದೆ. ಓ ಎ ಮತ್ತು ಒ ಬಿಗಳನ್ನು ಕೂಡ ಸೇರಿಸಿದೆ. ನಾವು ಏನಂತ ಸಾಧನೆಯ ಮಾಡಬೇಕು ಅಂತಂದರೆ ಕೋನ ಎ ಪಿ ಬಿ ಪ್ಲಸ್ ಕೋನ ಬಿ ಒ ಎ ಈಸ್ ಈಕ್ವಲ್ ಟು 180 ಡಿಗ್ರಿ. ಗೊತ್ತಾಯ್ತಾ ಹೇಳ್ತಿರೋದು? ಈಗ ನಾವು ಸಾಧನೆ ಮಾಡ್ತಾ ಹೋಗೋಣ ವಿದ್ಯಾರ್ಥಿಗಳ. ಕೋನ ಒ ಎ ಲಂಬ ಪಿ ಎ ನೆನ್ಪಿಟ್ಕೊಳ್ಳಿ. ಕೋನ ಒ ಎ ಲಂಬ ಪಿ ಎ. ಓಕೆನಾ? ಅದೇ ಥರ ಗೊತ್ತಾಯ್ತಾ ಹೇಳ್ತಿರೋದು. ದೇರ್ಫೋರ್ ಇವಾಗ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯ ಸ್ಪರ್ಶಕಕ್ಕೆ ಯಾವಾಗಲೂ ಕೂಡ ಲಂಬವಾಗಿರುತ್ತೆ ಅನ್ನೋದನ್ನು ಪ್ರಮೇಯದಲ್ಲಿ ನಾವು ಸಾಧನೆ ಮಾಡಿದ್ದೀವಿ. ದೇರ್ಫೋರ್ ಆದ್ದರಿಂದ ಓ ಎ ಪಿ ಕೋನ ಈಸ್ ಈಕ್ವಲ್ ಟು 90 ಡಿಗ್ರಿ ಇರುತ್ತೆ. ನೆನ್ಪಿಟ್ಕೊಳ್ಳಿ. ಆಯಿತಾ ಹೇಳ್ತಾ ಇರೋದು? ಕೋನ ಓ ಎ ಪಿ ಈಸ್ ಈಕ್ವಲ್ ಟು 90 ಡಿಗ್ರಿ ಇರುತ್ತೆ. ಅದೇ ಥರ ವಿದ್ಯಾರ್ಥಿಗಳೇ ನೋಡ್ಕೊಳ್ಳಿ, ಇಲ್ಲಿ ಕೋನ ಓ ಬಿ ಪಿ ಈಸ್ ಈಕ್ವಲ್ ಟು 90 ಡಿಗ್ರಿ. ಅದು ಕೂಡ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯ ಸ್ಪರ್ಶಕಕ್ಕೆ ಯಾವಾಗಲೂ ಕೂಡ ಏನಾಗಿರುತ್ತೆ ಅಂದರೆ ಲಂಬವಾಗಿರುತ್ತೆ. ಇದು ಕೂಡ 90 ಡಿಗ್ರಿ ಇರುತ್ತೆ. ಈಗ ನಾವು ಕಾಣ್ತಾ ಇರೋದು ಏನು ಅಂತಂದರೆ ಓ ಎ ಬಿ ಪಿ ಒಂದು ಚತುರ್ಭುಜ. ಓಕೆನಾ? ಈ ಚತುರ್ಭುಜದಲ್ಲಿ 4 ಒಳಕೋನಗಳ ಮೊತ್ತ ಎಷ್ಟಿರುತ್ತೆ ಅಂತಂದರೆ 360 ಡಿಗ್ರಿ ಇರುತ್ತೆ. ದೇರ್ಫೋರ್ ಅದ್ರ ಪ್ರಕಾರ ನಾವು ಏನು ಮಾಡ್ತೀವಿ ಅಂತಂದರೆ ಕೋನ ಒ ಎ ಪಿ ಪ್ಲಸ್ ಕೋನ ಎ ಪಿ ಬಿ ಪ್ಲಸ್ ಕೋನ ಪಿ ಬಿ ಒ ಪ್ಲಸ್ ಕೋನ ಬಿ ಒ ಎ ಈಸ್ ಕೊಟ್ಟು 360 ಡಿಗ್ರಿ ಆಗುತ್ತೆ. ಚತುರ್ಭುಜದ ಒಳಕೋನಗಳ ಮೊತ್ತ 360 ಡಿಗ್ರಿ. ಯಾಕೆ ಅನ್ನುವಂಥದ್ದು ಕೂಡ ರೀಸನ್ ಕೂಡ ಬರಿತಾ ಇದ್ದೀನಿ. ಚತುರ್ಭುಜದ ಒಳಕೋನಗಳ ಮೊತ್ತ ಎಷ್ಟು ಅಂತಂದರೆ 360 ಡಿಗ್ರಿ ಇರುತ್ತೆ. ಇವಾಗ ನೋಡ್ಕೊಳ್ಳಿ, ಇವಾಗ ನಮಗಾಗಲೇ ಗೊತ್ತಿದೆ ಓ ಎ ಪಿ ಈಸ್ ಕೊಟ್ಟು ಎಷ್ಟಪ್ಪ 90 ಡಿಗ್ರಿ ಪ್ಲಸ್ಸು ಎ ಪಿ ಬಿ ಕೋನ ಗೊತ್ತಿಲ್ಲ, ಹಂಗೆ ಬರ್ಕೊಳ್ಳಿ, ಪ್ಲಸ್ಸು 90 ಡಿಗ್ರಿ ಬಿ ಒ ಬಿ ಪಿ ಎಷ್ಟು ಬರುತ್ತೆ ಅಂದರೆ ಬಿ ಕೋನ 90 ಡಿಗ್ರಿ ಇರುತ್ತೆ. ನೆಕ್ಸ್ಟು ಬಿ ಒ ಎ ಕೋನ ಗೊತ್ತಿಲ್ಲ, ಅದು ಹಂಗೆ ಬರ್ಕೊಳ್ಳಿ. ಒಟ್ಟು 4 ಕೋನಗಳು ಬರುತ್ತೆ 360 ಡಿಗ್ರಿ. ನೋಡಿ 90 ಪ್ಲಸ್ 90 180. ಇವಾಗ ಉಳಿದಿರೋದು ಯಾವುದು ಅಂತಂದರೆ ಎ ಪಿ ಬಿ ಕೋನ ಪ್ಲಸ್ ಬಿ ಒ ಎ ಕೋನ ಈಸ್ ಈಕ್ವಲ್ ಟು 360 ಮೈನಸ್ 180 ಡಿಗ್ರಿ. ಈ ಕಡೆ ತೊಗೊಳ್ಳಿ, ಮೈನಸ್ 180 ಡಿಗ್ರಿ ಆಗುತ್ತೆ. ಕಳೆದ್ರೆ ನಮಗೆ ಎಷ್ಟು ಬರುತ್ತೆ? 180 ಡಿಗ್ರಿ ಬರುತ್ತೆ. ದೇರ್ಫೋರ್ ಎ ಪಿ ಬಿ ಪ್ಲಸ್ ಕೋನ ಬಿ ಒ ಎ ಕೋನ 180 ಡಿಗ್ರಿ. ದೇರ್ಫೋರ್ ಬಾಹ್ಯ ಬಿಂದುವಿನಿಂದ ಒಂದು ವೃತ್ತಕ್ಕೆ ಎಳೆದ 2 ಸ್ಪರ್ಶಕಗಳ ನಡುವೆ ಗೊತ್ತಾಗ್ತಾ ಇರ್ತದೆ ವೃತ್ತ ಕೇಂದ್ರಕ್ಕೆ ಸೇರಿಸುವಂತೆ ಹೇಳಿದ ರೇಖಾಖಂಡಗಳ ನಡುವಿನ ಕೋನಗಳು ಯಾವಾಗಲೂ ಕೂಡ ಏನಾಗಿರ್ತವೆ ಅಂತಂದರೆ ಪರಿಪೂರಕ ಕೋನಗಳೇ ಆಗಿರ್ತವೆ. ಪರಿಪೂರಕ
ಕೋನಗಳು ಆಗಿರ್ತವೆ ಎನ್ನುವಂಥದ್ದು ಪ್ರಶ್ನೆ ವಿದ್ಯಾರ್ಥಿಗಳೇ. ಓಕೆ, ನೆಕ್ಸ್ಟು ನಿಮಗೆ 3 ಪ್ರಶ್ನೆಗಳನ್ನು ಹೋಮ್ವರ್ಕಾಗಿ ಕೊಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಈ 3 ಪ್ರಶ್ನೆಗಳನ್ನು ನೀವು ಹೋಮ್ವರ್ಕಲ್ಲಿ ಮಾಡಿಬಿಟ್ಟು ನನಗೆ ಗ್ರೂಪಲ್ಲಿ ಕಳಿಸ್ತಾ ಹೋಗಬೇಕು. ಮೊದಲ ಪ್ರಶ್ನೆಯನ್ನು ಬರ್ಕೊಳ್ಳಿ. ಒಂದು ಸಮಾಂತರ ಚತುರ್ಭುಜದಲ್ಲಿ ವೃತ್ತವು ಅಂತಸ್ಥವಾದಾಗ ಸಮಾಂತರ ಚತುರ್ಭುಜವು ವಜ್ರಾಕೃತಿಯಾಗಿರುತ್ತದೆ ಎಂದು ಸಾಧಿಸಿ ಅಂತ ಪ್ರಶ್ನೆ. ಮೊದಲನೇ ಪ್ರಶ್ನೆ, ಒಂದು ಸಮಾಂತರ ಚತುರ್ಭುಜದಲ್ಲಿ ವೃತ್ತವು ಅಂತಸ್ಥವಾದಾಗ ಸಮಾಂತರ ಚತುರ್ಭುಜವು ವಜ್ರಾಕೃತಿಯಾಗುತ್ತದೆ ಎಂದು ಸಾಧಿಸಿ ಅಂತ ಪ್ರಶ್ನೆ ಇದೆ. ಇದು ಒಂದನೇ ಪ್ರಶ್ನೆ ಹೋಮ್ವರ್ಕಿಗೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ ವಿದ್ಯಾರ್ಥಿಗಳೇ, ಈ ಚಿತ್ರವನ್ನು ಬರ್ಕೊಂಬಿಟ್ಟು ಫಸ್ಟಿಗೆ. ನೆಕ್ಸ್ಟ್, ಸ್ಪರ್ಶ ಬಿಂದು ಡಿ ಯು ಬಿ ಸಿ ಬಾಹುವನ್ನು ಬಿ ಡಿ ಮತ್ತು ಡಿ ಸಿಯ ಉದ್ದ ಕ್ರಮವಾಗಿ 8 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್ ಇರುವಂತೆ 4 ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ವೃತ್ತವು ತ್ರಿಭುಜ ಎ ಬಿ ಸಿದಲ್ಲಿ ಆವೃತಗೊಳಿಸಲು ಅಂತಸ್ಥವಾಗಿರುವಂತೆ ರಚಿಸಲಾಗಿದೆ. ಎ ಬಿ ಮತ್ತು ಎ ಸಿ ಬಾಹುಗಳ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಇದೆ. ಎ ಬಿ ಮತ್ತು ಎ ಸಿ ಬಾಹುಗಳ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ. ಇದು ಎರಡನೇ ಪ್ರಶ್ನೆ ನಿಮಗೆ ಹೋಮ್ವರ್ಕಿನ ಎರಡನೇ ಪ್ರಶ್ನೆ ಇದು. ನೋಡ್ಕೊಳ್ಳಿ ಇನ್ನೊಂದ್ಸರಿ. ಸ್ಪರ್ಶ ಬಿಂದು ಡಿ ಯು ಬಿ ಸಿ ಬಾಹುವನ್ನು ಬಿ ಡಿ ಮತ್ತು ಡಿ ಸಿಯ ಉದ್ದ ಕ್ರಮವಾಗಿ 8 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್ ಇರುವಂತೆ 4 ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ವೃತ್ತವು ತ್ರಿಭುಜ ಎ ಬಿ ಸಿದಲ್ಲಿ ಆವೃತಗೊಳಿಸಲು ಅಂತಸ್ಥವಾಗಿರುವಂತೆ ರಚಿಸಲಾಗಿದೆ. ಚಿತ್ರವನ್ನು ನೋಡ್ಕೋಬೇಕು. ಎ ಬಿ ಮತ್ತು ಎ ಸಿ ಬಾಹುಗಳ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ. ಎ ಬಿ ಮತ್ತು ಎ ಸಿ ಬಾಹುಗಳ ಉದ್ದವನ್ನು ಕಂಡುಹಿಡಿಯಿರಿ ಅಂತ. ಓಕೆ, ನೆಕ್ಸ್ಟ್ ಲಾಸ್ಟ್ ಪ್ರಶ್ನೆ ವಿದ್ಯಾರ್ಥಿಗಳೇ. ಒಂದು ಚತುರ್ಭುಜದಲ್ಲಿ ವೃತ್ತವು ಅಂತಸ್ಥವಾದಾಗ ವೃತ್ತದ ಕೇಂದ್ರದಲ್ಲಿ ಚತುರ್ಭುಜದ ಅಭಿಮುಖ ಬಾಹುಗಳಿಂದ ಉಂಟಾದ ಕೋನಗಳು ಪರಿಪೂರಕಗಳಾಗಿರುತ್ತವೆ ಎಂದು ಸಾಧಿಸಿ ಅಂತ. ಇದು 13ನೇ ಪ್ರಶ್ನೆ. ನಿಮಗೆ 3ನೇ ಪ್ರಶ್ನೆ ಹೋಮ್ವರ್ಕು. ಒಂದು ಚತುರ್ಭುಜದಲ್ಲಿ ವೃತ್ತವು ಅಂತಸ್ಥವಾದಾಗ ವೃತ್ತದ ಕೇಂದ್ರದಲ್ಲಿ ಚತುರ್ಭುಜದ ಅಭಿಮುಖ ಬಾಹುಗಳಿಂದ ಉಂಟಾದ ಕೋನಗಳು ಪರಿಪೂರಕಗಳಾಗಿರುತ್ತವೆ ಎಂದು ಸಾಧಿಸಿ ಅಂತ ಪ್ರಶ್ನೆ ವಿದ್ಯಾರ್ಥಿಗಳೇ. ಇಲ್ಲಿಗೆ ವೃತ್ತಗಳು ಚಾಪ್ಟ್ರು ಕಂಪ್ಲೀಟ್ ಆಯಿತು. ಈ 13ನೇ ಕ್ವಶನ್ ಲಾಸ್ಟ್ ಕ್ವಶನ್ನು. ನೀವು ಈ 3 ಕ್ವಶನ್ಸನ್ನು ಹೋಮ್ವರ್ಕಲ್ಲಿ ಬರೆದಾಕಿದರೆ ಇಲ್ಲಿಗೆ ಎಂಟೈರ್ ಚಾಪ್ಟ್ರು ಕಂಪ್ಲೀಟ್ ಆಗುತ್ತೆ. ಓಕೆ, ಈ ಎಲ್ಲರೂ ಕೂಡ ನೋಟ್ಸನ್ನು ಈ ವಿಡಿಯೋಸನ್ನು ನೋಡಿಕೊಂಡು ನೋಟ್ಸನ್ನು ಬರ್ಕೋಬೇಕು. ಓಕೆ, ಎಲ್ರಿಗೂ ಕೂಡ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದ ಮುಗಿಸ್ತಾ ಈ ಒಂದು ವೃತ್ತಗಳು ಅಧ್ಯಯನವನ್ನು ಈ ವಿಡಿಯೋದಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ಅಧ್ಯಯನವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕಳಿಸ್ತೇನೆ. ಓಕೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಫಾರ್ ಒನ್ ಆ್ಯಂಡ್ ಆಲ್.